ಸೋಮೇಶ್ವರ್ ಸುಲೋಚನಂತೆ. ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದ್ದಾಗ ನಿರೀಕ್ಷೆಗಳೇ ಇಲ್ಲದೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟ ಸಿನಿಮಾ ಸೋ ಫ್ರಮ್ ಸೋ. ಬಿಗ್ ಸ್ಟಾರ್ ಕಾಸ್ಟ್ ಇಲ್ಲ, ದೊಡ್ಡ ನಿರ್ದೇಶಕ ತಂತ್ರಜ್ಞರು ಯಾರೂ ಇಲ್ಲದೆ ನಿರ್ಮಾಣ ಮಾಡಿದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೊಸ ಇತಿಹಾಸವನ್ನೇ ಬರೆದಿದೆ. ಕಳೆದ 2 ವರ್ಷಗಳಿಂದ ಕನ್ನಡ ಚಿತ್ರರಂಗ ಬರೀ ಸೋಲುಗಳನ್ನೇ ಕಂಡಿದ್ದು, ಒಂದು ಬಿಗ್ ಸಕ್ಸಸ್ಗಾಗಿ ಚಿತ್ರರಂಗ ಎದುರು ನೋಡ್ತಲೇ ಇತ್ತು. ಕೊನೆಗೆ ಅಂತಹದೊಂದು ಯಶಸ್ಸು ಸಿಕ್ಕಿಬಿಟ್ಟಿದೆ. ಸ್ನೇಹಿತರ ಜೊತೆ ಕೂಡಿ ರಾಜ್ ಬಿ ಶೆಟ್ಟಿ ಸೋ ಫ್ರಮ್ ಸೋ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ಈ ಸಿನಿಮಾದಲ್ಲಿ ಒಂದು ಪಾತ್ರದಲ್ಲಿ ನಟಿಸಿದ್ರು, ಬಿಡುಗಡೆಗೂ ಮುನ್ನ ಹೇಳಿಕೊಂಡಿರಲಿಲ್ಲ. ಸಿನಿಮಾ ಕಂಟೆಂಟ್ ಅನ್ನ ಇಟ್ಟುಕೊಂಡೇ ಥಿಯೇಟರ್ಗೆ ನುಗ್ಗಿದ್ರು. ಒಮ್ಮೆ ಸಿನಿಮಾ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಡ್ತಿದ್ದಂತೆ ಪ್ರೇಕ್ಷಕರಿಂದ ಸಿಕ್ಕಿದ ರೆಸ್ಪಾನ್ಸ್ ನೋಡಿ ಚಿತ್ರತಂಡವೇ ದಂಗಾಗಿ ಹೋಗಿತ್ತು. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸ ಇತಿಹಾಸವನ್ನ ಸೃಷ್ಟಿಸಿದ ಸೋ ಫ್ರಮ್ ಸೋ 25 ದಿನಗಳನ್ನು ಪೂರೈಸಿದೆ. ಕಳೆದ 25 ದಿನಗಳಿಂದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಜಗ್ಗದೆ ಮುನ್ನುಗ್ತಾ ಇದೆ. ಮೊದಲ 3 ವಾರ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿದೆ. ಅದರಲ್ಲೂ ವೀಕೆಂಡ್ನಲ್ಲಿ ಸೋ ಫ್ರಮ್ ಸೋ ಕಲೆಕ್ಷನ್ ನೋಡಿ ಚಿತ್ರರಂಗವೇ ಬೆಚ್ಚಿ ಬಿದ್ದಿದೆ. ಹಾಗಾದ್ರೆ ಈ 25ನೇ ದಿನ ಈ ಸಿನಿಮಾ ಗಳಿಸಿದೆಷ್ಟು ಅಂತ ನೋಡೋದಾದ್ರೆ, ನಿನ್ನೆ ಸೋ ಫ್ರಮ್ ಸೋ ರಿಲೀಸ್ ಆಗಿ 25 ದಿನಗಳನ್ನ ಪೂರೈಸಿದೆ. ಇತ್ತೀಚೆಗೆ ಕನ್ನಡ ಸಿನಿಮಾಗಳು 25 ದಿನಗಳನ್ನ ಪೂರೈಸುವುದೇ ದೊಡ್ಡ ವಿಷಯ ಆಗಿ ಹೋಗಿದೆ. ಆದರೆ 25ನೇ ದಿನವೂ ಸೋ ಫ್ರಮ್ ಸೋ ಕಲೆಕ್ಷನ್ ಉತ್ತಮವಾಗಿದೆ. ಸ್ಯಾಕ್ನೆಲ್ಕ್ ವರದಿ ಪ್ರಕಾರ 25ನೇ ದಿನ 3 ಭಾಷೆಗಳಿಂದ 96 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ. ಅದರಲ್ಲಿ ಕನ್ನಡದಲ್ಲಿಯೇ ಹೆಚ್ಚು ಗಳಿಸಿದ್ದು. ಮಲಯಾಳಂ ಹಾಗೂ ತೆಲುಗು ಭಾಷೆಯಲ್ಲಿ ಡ್ರಾಪ್ ಕಾಣಿಸಿಕೊಂಡಿದೆ. ಸೋ ಫ್ರಮ್ ಸೋಗೆ 25 ದಿನಗಳಲ್ಲಿ ಕರ್ನಾಟಕದಾದ್ಯಂತ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಕರ್ನಾಟಕದ ಎಲ್ಲಾ ಭಾಗಗಳಲ್ಲಿಯೂ ಈ ಸಿನಿಮಾವನ್ನ ನೋಡಿ ಮೆಚ್ಚಿಕೊಂಡಿದ್ದಾರೆ. ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಮಂಗಳೂರು ಸೇರಿದಂತೆ ವಿದೇಶದ ಹಲವು ಏರಿಯಾಗಳಲ್ಲಿ ಈ ಸಿನಿಮಾ ಸಖತ್ ಕಲೆಕ್ಷನ್ ಮಾಡಿದೆ. ಸ್ಯಾಕ್ನೆಲ್ಕ್ ವರದಿ ಪ್ರಕಾರ 25 ದಿನಗಳಲ್ಲಿ ಈ ಸಿನಿಮಾ ವಿಶ್ವದಾದ್ಯಂತ 106.8 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಹೀಗಾಗಿ ಸೋ ಫ್ರಮ್ ಸೋ ಕನ್ನಡ ವರ್ಷನ್ನಿಂದ ಅಧಿಕ ಹಣ ಗಳಿಸಿದೆ. ಸುಮಾರು 72.27 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ಸ್ಯಾಕ್ನೆಲ್ಕ್ ಅಂಕಿ ಅಂಶಗಳನ್ನು ನೋಡಿದೆ. ಇನ್ನು ಮಲಯಾಳಂ ಭಾಷೆಯಿಂದ 5.27 ಕೋಟಿ ರೂಪಾಯಿ, ತೆಲುಗು ಭಾಷೆಯಿಂದ 1.28 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಭಾರತದಲ್ಲಿ ಈ ಸಿನಿಮಾ ಗಳಿಸಿದ್ದು 78.82 ಕೋಟಿ ರೂಪಾಯಿ. ಆದರೆ ವಿದೇಶದಿಂದ ಬಂದಿದ್ದು 14.15 ಕೋಟಿ ರೂಪಾಯಿ.